ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಉನ್ನತ ಅಧಿಕಾರಿ IAS IPS ಹೇಗೆ ಜಾತಕದಲ್ಲಿ ನೋಡತಕ್ಕಂಥದ್ದು, ನಾವು KS ಅನ್ನ ಪಾಸ್ ಆಗಬೇಕಾದ್ರೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ನಾವು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಉನ್ನತ ಅಧಿಕಾರಿ ಆಗಬೇಕಾದ್ರೆ ಜಾತಕದಲ್ಲಿ 4-5 ನಿಯಮಗಳಿರ್ತವೆ. ಆ ನಿಯಮಗಳು ಯಾವುದು ಅಂತ ನೋಡೋಣ. ನಂಬರ್ 1, ಪುರುಷ ಗ್ರಹಗಳು ಬಲಾಢ್ಯವಾಗಿರಬೇಕು. ಪುರುಷ ಗ್ರಹಗಳು ಯಾರು? ರವಿ, ಕುಜ, ಗುರು, ಈ ಗ್ರಹಗಳು ಬಲಾಢ್ಯವಾಗಿರಬೇಕು. ನಂಬರ್ 2, ಈ ಪುರುಷ ಗ್ರಹಗಳು ಪುರುಷ ರಾಶಿಯಲ್ಲಿ ಇರಬೇಕು. ನಂಬರ್ 3, ಅಗ್ನಿ ರಾಶಿಯಲ್ಲಿ ವಿಶೇಷವಾಗಿ ಪುರುಷ ಗ್ರಹಗಳು ಇರಬೇಕು. ಹಾಗೇನೆ ಬಹುಗ್ರಹಗಳಿಗೆ ಭಾವ ಫಲ ಇರಬೇಕು. ಇನ್ನು ಜಾತಕದಲ್ಲಿ ಯೋಗಕಾರಕರು ಅಂತ ಕರಿತೀವಿ, ಆ ಯೋಗಕಾರಕರು ಬಲಾಢ್ಯವಾಗಿರಬೇಕು. ಅಂದ್ರೆ 1, 5, 9ನೇ ಮನೆ ಅಧಿಪತಿಗಳು ಸಾಮಾನ್ಯವಾಗಿ ಬಲಾಢ್ಯರಾಗಿರ್ತಾರೆ. ಆದ್ರೆ ಈ IAS IPS KS ಜಾತಕ ನೋಡಿದಾಗ 9ನೇ ಮನೆಗಿಂತ 10ನೇ ಮನೆ ಬಹಳ ಬಲಾಢ್ಯವಾಗಿರುತ್ತೆ. ಈ ಉನ್ನತ ಅಧಿಕಾರಿ ಜಾತಕದಲ್ಲಿ ಒಂದು ಗ್ರಹರು ವಕ್ರವಾಗಿರಬಾರ್ದು, ಒಂದು ಗ್ರಹ ಅಸ್ತವಾಗಿರಬಾರ್ದು, ಒಂದು ಗ್ರಹ ನೀಚವಾಗಿರಬಾರ್ದು. ಬಹುಗ್ರಹಗಳು ತನ್ನ ಸ್ವಕ್ಷೇತ್ರ, ಉಚ್ಚಕ್ಷೇತ್ರ, ಮಿತ್ರಕ್ಷೇತ್ರದಲ್ಲಿದ್ದು ಭಾಗ್ಯಾಧಿಪತಿಗಿಂತ ದಶಮಾಧಿಪತಿ ಬಲಾಢ್ಯನಾಗಿದ್ದು, ಪುರುಷ ಗ್ರಹಗಳು ಪುರುಷ ರಾಶಿಯಲ್ಲಿದ್ದು, ಅಗ್ನಿ ರಾಶಿಯಲ್ಲಿ ಪುರುಷ ಗ್ರಹಗಳಿದ್ದು, ಬಹುಗ್ರಹಗಳು ಪುರುಷ ರಾಶಿಯಲ್ಲಿ ಸ್ಥಿತವಾಗಿದ್ದರೆ ಅವರೇ IAS IPS KS ಅಂತ ಉನ್ನತ ಅಧಿಕಾರ ಸ್ಥಾನವನ್ನು ಅಲಂಕರಣ ಮಾಡಲಿಕ್ಕೆ ಜಾತಕದಲ್ಲಿ ನಿರ್ದೇಶನ ಇರುತ್ತೆ ಅಂತ ಈ ಮುಖಾಂತರ ತಮ್ಮಲ್ಲಿ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಕೂಡ ವಿದ್ಯಾವಂತರಾಗಲಿ ಅಂತ ಹೇಳ್ತಾ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.